ಕೋಲಾರದಲ್ಲಿ ರೈತರು ಹಾಗೇನೆ ಅರಣ್ಯಾಧಿಕಾರಿಗಳ ಮಧ್ಯೆ ಗಲಾಟೆಯಾಗಿದೆ. ಪೆಟ್ರೋಲ್ ಸುರಿಕೊಂಡು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ರೈತರು. ಇನ್ನು ಶ್ರೀನಿವಾಸಪುರದ ಕೇತಗಾನಹಳ್ಳಿ ಗೇಟ್ ಬಳಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪೆಟ್ರೋಲ್ ಸುರಿಕೊಂಡು ರೈತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು. ಅರಣ್ಯಾಧಿಕಾರಿಗಳು ಹಾಗೇನೆ ರೈತರ ಮಧ್ಯದಲ್ಲಿ ಗಲಾಟೆಯಾಗಿದೆ. ಒತ್ತುವರಿ ತೆರವುಗೊಳಿಸಿದ ಜಾಗದಲ್ಲಿ ರೈತರು ಉಳುಮೆಯನ್ನ ಮಾಡ್ತಿದ್ರು. ಹೀಗಾಗಿ ಟ್ರ್ಯಾಕ್ಟರ್ ಅನ್ನ ವಶಕ್ಕೆ ಪಡೆದಿದ್ರು ಅಧಿಕಾರಿಗಳು. ದೌರ್ಜನ್ಯ ಮಾಡ್ತಿದ್ದಾರೆ ನಮ್ಮ ಮೇಲೆ ಅಂತ ಹೇಳಿ ರಸ್ತೆ ತಡೆದು ರೈತರು ಪ್ರತಿಭಟನೆಗೆ ಇಳಿದ್ರು. ಕೃಷ್ಣಪ್ಪ ಹಾಗೂ ಮತ್ತೊಬ್ಬ ರೈತನನ್ನ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗಾಗಿ ಸ್ಥಳದಿಂದ ಅರಣ್ಯಾಧಿಕಾರಿಗಳು ಹೋಗದಂತೆ ರಸ್ತೆ ತಡೆದು ಪ್ರತಿಭಟನೆಯನ್ನ ರೈತರು ಮಾಡಿದ್ರು. ಈ ವೇಳೆ ರೈತರು ಹಾಗೇನೆ ಅರಣ್ಯಾಧಿಕಾರಿಗಳ ಮಧ್ಯದಲ್ಲಿ ವಾಗ್ವಾದ, ತಳ್ಳಾಟ, ನೂಕಾಟ ಎಲ್ಲ ಆಯಿತು. ಪೆಟ್ರೋಲ್ ಸುರಿಕೊಂಡು ಆತ್ಮಹತ್ಯೆಗೆ ರೈತ ನಾಗರಾಜ್ ಅನ್ನೋರು ಪ್ರಯತ್ನ ಪಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಪ್ರತಿಭಟನೆಯನ್ನ ತೀವ್ರಗೊಳಿಸಿದಂಗೆ ಕಾಣಿಸ್ತಾ ಇದೆ. ರೈತರು ಒತ್ತುವರಿ ತೆರವುಗೊಳಿಸಿದ ಜಾಗದಲ್ಲಿ ಉಳುಮೆ ಯಾವಾಗಿಂದ ಮಾಡ್ತಾ ಇದ್ರು, ಮತ್ತೆ ಅರಣ್ಯಾಧಿಕಾರಿಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಏಕಾಏಕಿ ಬಂದ್ರ, ಹೇಗಿದೆ ಸಿಚುವೇಶನ್ ಈಗ ಸ್ಥಳದಲ್ಲಿ? ಕೇತಗಾನಹಳ್ಳಿ ಗ್ರಾಮದಲ್ಲಿ 2023ರಲ್ಲಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಏನು ರೈತರು ಅರಣ್ಯ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ 2023ರಲ್ಲಿ ಅಲ್ಲಿ ಒಂದು ಜಮೀನನ್ನು ತೆರವು ಮಾಡಿದ್ರು. ಜೊತೆಗೆ ಅಲ್ಲಿ ಅರಣ್ಯಾಧಿಕಾರಿಗಳು ಒಂದು ಪ್ಲಾಂಟೇಶನ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಕಳೆದ ವಾರದಲ್ಲಿ ರೈತರು ಏಕಾಏಕಿ ಹೈಕೋರ್ಟ್ ನಮಗೆ ಸೂಚನೆ ಕೊಟ್ಟಿದೆ, ಆ ಒಂದು ಸ್ಥಳಕ್ಕೆ ಮತ್ತೆ ಮರಳಲು ಅಂತ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಂದು ಟ್ರ್ಯಾಕ್ಟರ್ಗಳ ಸಮೇತವಾಗಿ ಒಂದು ಉಳುಮೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ರು. ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಏಕಾಏಕಿ ಅರಣ್ಯಾಧಿಕಾರಿಗಳು ಹಿಂದೆ ಉಳುಮೆ ಮಾಡಿದಂತಹ ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆಯಲು ರೈತರ ಮನೆಗೆ ಒಂದು ತೆರಳಿದ್ರು. ಅಲ್ಲಿ ಒಂದು ಅರಣ್ಯ ಅಧಿಕಾರಿಗಳು ತಮ್ಮ ಬಳಿ ಒಂದು ದೌರ್ಜನ್ಯ ಮಾಡಿದ್ದಾರೆ. ಮತ್ತೆ ಏಕಾಏಕಿ 3 ರೈತರನ್ನ ಬಂಧಿಸಿದ್ದಾರೆ. ಮತ್ತೆ 3 ಟ್ರ್ಯಾಕ್ಟರ್ಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು. ಈ ಒಂದು ಘಟನೆಯನ್ನು ಖಂಡಿಸಿ ಕೇತಗಾನಹಳ್ಳಿ ಗ್ರಾಮಸ್ಥರು ಏಕಾಏಕಿ ಸುಮಾರು 200ಕ್ಕೂ ಹೆಚ್ಚು ಜನರು ಕೇತಗಾನಹಳ್ಳಿ ಗ್ರಾಮದ ಒಂದು ಗೇಟ್ ಅನ್ನ ಕ್ಲೋಸ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ರು. ಈ ವೇಳೆ ಇಬ್ಬರು ರೈತರು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಯತ್ನವನ್ನು ಮಾಡಿದ್ರು. ಮತ್ತು ಜೊತೆಗೆ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚೋದು ಪ್ರತಿಭಟನೆ ಮಾಡಿದ್ರು. ಈ ಒಂದು ಪ್ರತಿಭಟನೆ ತುಂಬಾ ದೊಡ್ಡ ಮಟ್ಟದಲ್ಲಿ ರೈತರು ಎಲ್ಲರೂ ಜಮಾಯಿಸಿದ್ರು. ಈ ಸ್ಥಳಕ್ಕೆ ಬಂದಂತಹ ಶ್ರೀನಿವಾಸಪುರ ಪೊಲೀಸರು ಇದೀಗ ಪರಿಸ್ಥಿತಿಯನ್ನ ಕೊಂಚ ತಿಳಿಯನ್ನಗೊಳಿಸಿದ್ದಾರೆ. ಆದ್ರೂ ಕೂಡ ಕೆಲವೊಂದಿಷ್ಟು ರೈತರು ಇನ್ನೂ ಕೂಡ ರಸ್ತೆ ಬದಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತಹ 3 ರೈತರನ್ನ ಬಿಡುಗಡೆಗೊಳಿಸಬೇಕು, ಜೊತೆಗೆ ಅವ್ರ ಮೇಲಿರ್ತಕ್ಕಂಥ ಪ್ರಕರಣವನ್ನ ರದ್ದು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಈಗ ರೈತರು ಮಾಡ್ತಾ ಇರೋದು. ಆದ್ರೂ ಕೂಡ ಅರಣ್ಯಾಧಿಕಾರಿಗಳು ತಮ್ಮ ಪಟ್ಟನ್ನ ಈಗ ಇನ್ನು ಸಡಿಲ ಮಾಡ್ತಾ ಇಲ್ಲ. ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ ರೈತರಿಗೆ ನಾನ್ ಬೇಲಬಲ್ ಒಂದು ಪ್ರಕರಣ ದಾಖಲು ಮಾಡೋದ್ರಿಂದ ಅವ್ರ ಮೇಲೆ ಇನ್ನಷ್ಟು ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ಮುಂದಾಗ್ತಿರೋದು. ಹಾಗಾಗಿ ರೈತರು ಕೂಡ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ರಘುರಾಜ್, ತಮ್ಮ ಇನ್ಫಾರ್ಮೇಶನ್ಗೆ.